ಸ್ನೇಹಿತರೆ, ನಾವಿವತ್ತು ನೋಡ್ತಿರುವ ಮೂವಿ ಹೇಗಿದೆ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಕಲಿಯುಗ ಅಂತ್ಯ ಆಗ್ಬೇಕು ಅಂದ್ರೆ ಭಗವಾನ್ ಶ್ರೀಕೃಷ್ಣ ಕಲ್ಕಿ ಅವತಾರದಲ್ಲಿ ಹುಟ್ಬರ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ. ಅದೇ ಸ್ಟೋರಿನ ಇಟ್ಕೊಂಡು ಮಾಡಿರುವಂತ ಒಂದು ಅದ್ಭುತವಾದ ಮೂವಿನ ನಾವಿವಾಗ ನೋಡೋಣ. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ ನೇಮು ಕಲ್ಕಿ 2898 AD ಅಂತ. ಈ ಮೂವಿನಲ್ಲಿ ಭಗವಾನ್ ಕಲ್ಕಿ ಹುಟ್ಟಬೇಕಾದ್ರೆ ಈ ಪ್ರಪಂಚ ಯಾವ ಸ್ಥಿತಿಲಿರುತ್ತೆ, ಹಾಗೆ ಜನಗಳೆಲ್ಲ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ, ಅವರು ಹುಟ್ಟಬೇಕಾದ್ರೆ ಏನೆಲ್ಲ ತೊಂದರೆಗಳಾಗ್ತವೆ ಅಂತ ಈ ಮೂವಿನಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಈ ಮೂವಿನಲ್ಲಿ ಥ್ರಿಲ್ಲಿಂಗ್, ಸಸ್ಪೆನ್ಸ್, ಅಡ್ವೆಂಚರ್ ಗಿಂತೂ ಸ್ವಲ್ಪನೂ ಮೋಸ ಇಲ್ಲ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಒಳಗಡೆ ಎಂಟ್ರಿ ಆಗೋಣ. ಮೂವಿ ಪ್ರಾರಂಭದಲ್ಲಿ ಅಶ್ವತ್ಥಾಮ ಒಂದು ಉಳ್ಕಡ್ಡಿನ ಕಿತ್ಕೊಂಡು ಭಗವಾನ್ ಬ್ರಹ್ಮನನ್ನ ಪ್ರಾರ್ಥನೆ ಮಾಡಿ ಆ ಉಳ್ಕಡ್ಡಿನ ಬ್ರಹ್ಮಾಸ್ತ್ರವಾಗಿ ಪರಿವರ್ತನೆ ಮಾಡಿ ಪಾಂಡವರ ವಂಶ ನಾಶ ಆಗ್ಲಿ ಅಂತ ಆಕಾಶದ ಕಡೆ ಬ್ರಹ್ಮಾಸ್ತ್ರನ ಎಸಿತಾರೆ. ಆ ಬ್ರಹ್ಮಾಸ್ತ್ರ ಸೀದಾ ಹೋಗಿ ಅಭಿಮನ್ಯು ಹೆಂಡತಿ ಉತ್ತರೆಯ ಹೊಟ್ಟೆಗೆ ಹೊಡೆಯುತ್ತೆ. ಯಾಕಂದ್ರೆ ಅವಾಗ ಉತ್ತರ ಪ್ರೆಗ್ನೆಂಟ್ ಆಗಿರ್ತಾಳೆ. ಕೊನೆಯದಾಗಿ ಪಾಂಡವರ ವಂಶದಲ್ಲಿ ಉಳಿದಿರುವ ಮಗು ಅದೊಂದೇ ಆಗಿರುತ್ತೆ. ಅದರಿಂದ ಪಾಂಡವರ ವಂಶ ಇನ್ನ ಬೆಳಿಬಾರ್ದು ಅಂತ ಅಶ್ವತ್ಥಾಮ ಬ್ರಹ್ಮಾಸ್ತ್ರನ ಉತ್ತರೆ ಹೊಟ್ಟೆಯಲ್ಲಿದ್ದ ಮಗುವಿನ ಮೇಲೆ ಪ್ರಯೋಗ ಮಾಡಿರ್ತಾರೆ. ನೆಕ್ಸ್ಟ್ ನಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿರುವಂತ ಅಶ್ವತ್ಥಾಮನ ತೋರಿಸ್ತಾರೆ. ಅವ್ರ ಹತ್ರ ಭಗವಾನ್ ಶ್ರೀಕೃಷ್ಣ ಬರ್ತಾರೆ. ಅವಾಗ ಅಶ್ವತ್ಥಾಮ, ನನ್ನನ್ನ ಸಾಯಿಸೋದಕ್ಕೆ ಅಂತ ಬಂದಿದ್ರೆ ಸಾಯಿಸು ಕೃಷ್ಣ, ನಿನ್ನ ಪ್ರವಚನ ಕೇಳೋದಕ್ಕೆ ನಾನು ಅರ್ಜುನ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಭಗವಾನ್ ಶ್ರೀಕೃಷ್ಣ, ನೀನು ತುಂಬಾನೇ ದೊಡ್ಡ ಪಾಪ ಮಾಡ್ಬಿಟ್ಟೆ ಅಶ್ವತ್ಥಾಮ, ದ್ರೋಣಾಚಾರ್ಯರ ಮಗನಾದ ಕಾರಣಕ್ಕೆ ನೀನು ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿಬಾರ್ದಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಅಶ್ವತ್ಥಾಮ, ನನ್ನ ತಂದೆ ಹೆಸರನ್ನ ಹೇಳೋದಕ್ಕೆ ನಿನ್ಗೆ ಯಾವುದೇ ತರದ ಹಕ್ಕಿಲ್ಲ ಕೃಷ್ಣ ಅಂತ ಹೇಳಿ ಒಂದು ಬಾಣದಿಂದ ಶ್ರೀಕೃಷ್ಣನಿಗೆ ಚುಚ್ಚೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಶ್ರೀಕೃಷ್ಣ ಅವನನ್ನ ಇಟ್ಕೊಂಡು ಒಂದ್ ಕಡೆ ಎಸಿತಾರೆ. ನಂತರ ಶ್ರೀಕೃಷ್ಣ ಅಶ್ವತ್ಥಾಮನ ಹತ್ರ ಹೋಗಿ, ದ್ರೋಣಾಚಾರ್ಯರಿಗೆ ಅವರ ಕರ್ಮಕ್ಕೆ ಪ್ರತಿಫಲ ಸಿಕ್ಕಿದೆ, ಆದ್ರೆ ನೀನು ಇನ್ನು ಹುಟ್ಟಿರುವಂತ ಮಗುವಿನ ಮೇಲೆ ದಾಳಿ ಮಾಡಿದೀಯಾ, ಅದರಿಂದ ಅದರ ಪ್ರತಿಫಲನ ನೀನು ತಪ್ಪೆ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಶ್ವತ್ಥಾಮ, ಹಾಗಾದ್ರೆ ನಿನ್ನ ಚಕ್ರದಿಂದ ನನ್ನನ್ನ ಸಾಯಿಸು ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ, ಸಾವು ನಿನಗೆ ಶಿಕ್ಷೆ ಅಲ್ಲ ಅಶ್ವತ್ಥಾಮ, ಕಾಲಾಂತರದ ನಂತರ ಈ ಯುಗ ಎಂಡಾಗುತ್ತೆ, ಪಾಂಡವರು ಕೂಡ ಸತ್ತೋಗ್ತಾರೆ, ಆದ್ರೆ ನೀನ್ ಮಾತ್ರ ಸಾಯೋದಿಲ್ಲ. ನೀನು ನಿನ್ನ ಸಾವಿಗಾಗಿ ಬೇಡುವಂತ ಸಂದರ್ಭ ಬರುತ್ತೆ, ಆದ್ರೂ ಕೂಡ ನಿನಗೆ ಸಾವು ಬರೋದಿಲ್ಲ, ಇದು ನನ್ನ ಶಾಪ ಅಂತ ಹೇಳ್ತಾರೆ. ಅವಾಗ ಅಶ್ವತ್ಥಾಮ, ನನಗೆ ಪಶ್ಚಾತ್ತಾಪನೆ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಭಗವಾನ್ ಶ್ರೀಕೃಷ್ಣ, ಇವಾಗ ನೀನು ನನ್ನನ್ನ ಕೊಲ್ಲೋದಕ್ಕೆ ಅಂತ ಬರ್ತಾ ಇದೀಯಾ, ಆದ್ರೆ ಮುಂದೊಂದು ದಿನ ನೀನೇ ನನ್ನನ್ನ ಕಾಪಾಡೋದಕ್ಕೆ ಅಂತ ಬರ್ತೀಯಾ. ಇನ್ನೇನ್ ಕಲಿಯುಗ ಹತ್ರ ಬರ್ತಾ ಇದೆ, ಕಾಲಿ ಕೂಡ ಹುಟ್ಟು ಬರ್ತಾನೆ. ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಅವಾಗ ಕತ್ತಲೆ ಈ ಜಗತ್ತನ್ನ ಆವರಿಸುತ್ತೆ. ಆ ಸಮಯದಲ್ಲಿ ನಾನು ಮತ್ತೆ ಪುನರ್ಜನ್ಮ ಪಡಿತೀನಿ. ಆ ಯುಗದಲ್ಲಿ ಕಾಲಿ ನನ್ನ ಜನ್ಮಕ್ಕೆ ಅಡ್ಡಿ ಮಾಡುವಷ್ಟು ಶಕ್ತಿಶಾಲಿಯಾಗಿ ಬೆಳೆದಿರ್ತಾನೆ. ಅವಾಗ ನೀನು ನನ್ನನ್ನ ಕಾಪಾಡೋದಕ್ಕೆ ಅಂತ ಬರ್ಬೇಕು. ಗಾಳಿಯೆಲ್ಲ ವಿಷದಿಂದ ತುಂಬಿದಾಗ, ಗಂಗಾ ನದಿಯಲ್ಲಿ ಒಂದು ಹನಿ ನೀರು ಕೂಡ ಇಲ್ಲದೆ ಇರುವಾಗ, ನಿನ್ನ ಪವಿತ್ರ ಮಣಿ ನಿನಗೆ ವಾಪಸ್ ಸಿಕ್ಕಾಗ ಅವಾಗ ನೀನು ನಿನ್ನ ಸಾವನ್ನ ಬಯಸ್ಬೋದು ಅಂತ ಹೇಳಿ ಅಶ್ವತ್ಥಾಮನ ಹಣೆಯಲ್ಲಿದ್ದಂತಹ ಪವಿತ್ರ ಶಿವಮಣಿಯನ್ನ ಕಿತ್ಕೋತಾರೆ. ನಂತರ ಕಲಿಯುಗದಲ್ಲಿ ಏನೆಲ್ಲ ಭ್ರಷ್ಟಾಚಾರಗಳು, ಅತ್ಯಾಚಾರಗಳು, ಕೋಮು ಗಲಭೆಗಳು, ಯುದ್ಧಗಳು, ಹಾಗೆ ಇಡೀ ಪ್ರಪಂಚವೆಲ್ಲ ಬರಗಾಲದಿಂದ ವಿಚಿತ್ರ ಕಾಯಿಲೆಗಳು ಬಂದು ಜನಗಳಿಗೆ ತಿನ್ನೋದಕ್ಕೆ ಅನ್ನ ಇಲ್ಲದೆ ಕಲಿಗಾಲ ಹೇಗೆ ಅಂತ್ಯಕ್ಕೆ ಹೋಗ್ತಾ ಇದೆ ಅಂತ ಆನಿಮೇಷನ್ ಅಲ್ಲಿ ತೋರಿಸ್ತಾ ಇರ್ತಾರೆ. ನೆಕ್ಸ್ಟ್ ಕುರುಕ್ಷೇತ್ರದಿಂದ 6000 ವರ್ಷಗಳ ನಂತರ 2898ನೇ ಇಸ್ವಿನಲ್ಲಿ ಸ್ವಲ್ಪ ಜನ ಕಾಶಿಗೆ ಹೋಗ್ತಿರೋದನ್ನ ತೋರಿಸ್ತಾರೆ. ಅವರು ಹೋಗ್ತಿದ್ದ ಜಾಗದಲ್ಲೆಲ್ಲ ಬರಗಾಲ ಬಂದು ಗಂಗಾ ನದಿಯೆಲ್ಲ ಬತ್ತೋಗಿರುತ್ತೆ. ಅವ್ರಗಳಲ್ಲಿ ಒಬ್ಬ ಹುಡುಗಿಗೆ ಹುಷಾರಿರೋದಿಲ್ಲ. ಅದರಿಂದ ಅವರ ತಂದೆ ಯಾರ ಹತ್ರನಾದ್ರೂ ಸ್ವಲ್ಪ ನೀರಿದ್ರೆ ಕೊಡಿ ಅಂತ ಕೇಳ್ತಾನೆ. ಅವಾಗ ಅವರಿಗೆ ಒಬ್ರು ನೀರನ್ನ ಕೊಡ್ತಾರೆ. ಅವರ ಹೆಸರು ರೋಮಿ ಅಂತ. ಅವರು ನೀರನ್ನ ಕೊಟ್ಟಿದ್ ನೋಡಿ ರಾಯ, ನೀವು ಎಲ್ಲಿಂದ ಬಂದಿದ್ದೀರಾ, ಇಲ್ಲಿ ನೀರನ್ನ ಯಾರು ಕೂಡ ಫ್ರೀ ಆಗಿ ಕೊಡೋದಿಲ್ಲ ಅಂತ ಹೇಳ್ತಾಳೆ. ರಾಯ ನೋಡೋದಕ್ಕೆ ಹುಡುಗನ್ ತರ ವೇಷ ಹಾಕಿರ್ತಾಳೆ, ಆದ್ರೆ ಅವಳು ಹುಡುಗಿ. ಅದಕ್ಕೆ ರೋಮಿ, ಹೌದಾ, ನನ್ಗೆ ಗೊತ್ತಿರ್ಲಿಲ್ಲ, ಇದಕ್ಕಿಂತ ಮುಂಚೆ ನಾನು ಯಾವತ್ತೂ ನನ್ನ ಹಳ್ಳಿನ ಬಿಟ್ಟು ಹೊರಗಡೆ ಬಂದಿರ್ಲಿಲ್ಲ ಅಂತ ಹೇಳ್ತಾನೆ. ಅವಾಗ ರಾಯ್, ಮತ್ತಿವಾಗ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ರೋಮಿ ಆ ಮಕ್ಕಳಿಗೆ ಆಕಾಶದಲ್ಲಿ ಬೆಳಗಿನ ಸಮಯದಲ್ಲಿ ಒಳಿತಿರುವಂತ ನಕ್ಷತ್ರನ ತೋರಿಸಿ ಅದು 3 ದಿನಗಳ ಹಿಂದೆ ಬಂದಿದೆ. ಆ ನಕ್ಷತ್ರ ಇದಕ್ಕಿಂತ ಮುಂಚೆ 6000 ವರ್ಷಗಳ ಹಿಂದೆ ಕಾಣಿಸ್ಕೊಂಡಿತ್ತು, ಅದು ಇವಾಗ 2ನೇ ಸರಿ ಕಾಣಿಸ್ಕೊಳ್ತಾ ಇದೆ. ಅದು ಭಗವಂತ ಭೂಮಿಗೆ ಬರುವ ಸೂಚನೆ ಅಂತ ಹೇಳ್ತಿರ್ಬೇಕಾದ್ರೆ ಡ್ರೈವರ್ ಕಾಶಿ ಬಂತು ಅಂತ ಕೂಗ್ತಾನೆ. ಅವ್ರಗಳೆಲ್ಲ ಕಾಶಿ ಒಳಗಡೆ ಎಂಟ್ರಿ ಆದಾಗ ಅಲ್ಲಿನ ಜನಗಳೆಲ್ಲ ಊಟಕ್ಕೋಸ್ಕರ ಕಿತ್ತಾಡ್ತಾ ಇರ್ತಾರೆ. ಹಾಗೆ ತುಂಬಾ ಜನಕ್ಕೆ ಅಲ್ಲಿನ ಕಮಾಂಡರ್ಸ್ ಕಡೆ ಅವರು ಹೊಡಿತಾ ಇರ್ತಾರೆ. ಅವರು ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಅವ್ರಗಳಿಗೆ ಒಂದು ಕಾಂಪ್ಲೆಕ್ಸ್ ಕಾಣುತ್ತೆ. ಅದನ್ನ ನೋಡಿದ ರಾಯ್, ಆ ಕಾಂಪ್ಲೆಕ್ಸ್ ನ ಗೇಟ್ ಯಾವಾಗ ಓಪನ್ ಆಗುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಒಬ್ಬ ಹುಡುಗ, ನಾನು ಒಂದಲ್ಲ ಒಂದು ದಿನ 1 ಮಿಲಿಯನ್ ಯೂನಿಟ್ಸ್ ನ ಸಂಪಾದನೆ ಮಾಡಿ ಆ ಕಾಂಪ್ಲೆಕ್ಸ್ ಒಳಗಡೆ ಹೋಗ್ತೀನಿ, ಅದ್ರೊಳಗಡೆ ಒಳ್ಳೆ ಗಾಳಿ, ನೀರು, ನಿಜವಾದ ಹೂಗಳು, ಮರಗಳು ಎಲ್ಲ ಸಿಗುತ್ತೆ ಅಂತ ಹೇಳ್ತಾನೆ. ಅವಾಗ ರೋಮಿ, ಭೂಮಿಯಲ್ಲಿರುವಂತಹ ಎಲ್ಲ ಸಂಪನ್ಮೂಲಗಳನ್ನ ಹೀರ್ಕೊಂಡು ಆ ಕಾಂಪ್ಲೆಕ್ಸ್ ಒಳಗಡೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ರಾಯ್, ಅದು ಯಾರು ಅಂತ ಕೇಳ್ತಾಳೆ. ಅವಾಗ ರೋಮಿ, 200 ವರ್ಷಗಳಿಂದ ಬದುಕಿರುವಂತ ಒಬ್ಬ ರಾಕ್ಷಸ, ಅವನ ಹೆಸರು ಸುಪ್ರೀಂ ಯಾಸ್ಕಿನ್ ಅಂತ ಹೇಳ್ತಿರ್ಬೇಕಾದ್ರೆ ಕ್ರಾನ್ ಕಡೆಯವರು ಬಂದು ಅವ್ರು ಹೋಗ್ತಿದ್ದ ವೆಹಿಕಲ್ ನ ಸ್ಟಾಪ್ ಮಾಡಿಸಿ ಅವ್ರನ್ನೆಲ್ಲ ಕೆಳಗಡೆ ನಿಲ್ಸಿ ಅವ್ರಗಳಲ್ಲಿದ್ದ ಹುಡುಗಿರ್ ಹೊಟ್ಟೆನ ಸ್ಕ್ಯಾನ್ ಮಾಡಿ ಪಾಸಿಟಿವ್ ಬಂದ ಹುಡುಗಿರ್ನ ಅವ್ರುಗಳು ಇಟ್ಕೋತಾ ಇರ್ತಾರೆ. ಯಾಕಂದ್ರೆ ಪ್ರೆಗ್ನೆಂಟ್ ಆಗುವಂತ ಚಾನ್ಸಸ್ ಇರುವಂತ ಹುಡುಗಿರ್ನ ಕಾಂಪ್ಲೆಕ್ಸ್ ಗೆ ಕೊಟ್ರೆ ಅವರು ಇವ್ರುಗಳಿಗೆ 10,000 ಯೂನಿಟ್ಸ್ ಗಳನ್ನ ಕೊಡ್ತಾರೆ. ಅದರಿಂದ ಅವ್ರುಗಳು ಚಿಕ್ಕ ಹುಡುಗಿರ್ನು ಕೂಡ ಬಿಡ್ತಾ ಇರೋದಿಲ್ಲ. ಅದನ್ನ ನೋಡಿದ ರಾಯ್ ಅಲ್ಲಿಂದ ತಪ್ಪಿಸ್ಕೊಂಡು ಹಿಂದೆ ಹೋಗ್ತಿರ್ಬೇಕಾದ್ರೆ ರೋಮಿ ಅಲ್ಲಿಗೆ ಬಂದು ಅವಳನ್ನ ಕರ್ಕೊಂಡು ಯಾರಿಗೂ ಕಾಣ್ದಿರೋ ಹಾಗೆ ಒಂದು ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ರೂಮಿ ಕಡೆಯವರು ಇರ್ತಾರೆ. ಅವ್ರುಗಳು ರೂಮಿನ ನೋಡಿ, ರೂಮಿ ನೀನು ಇಲ್ಲಿಗೆ ಯಾಕೆ ಬಂದೆ, ಮರೀನ್ ನಿನ್ ಬಗ್ಗೆ
ತುಂಬಾನೇ ಚಿಂತೆ ಮಾಡ್ತಿದ್ದಾರೆ, ನೀನ್ ಇಲ್ಲಿಗೆ ಬಂದಿರೋದ್ನ ಅವರಿಗೆ ತಿಳಿಸ್ತೀನಿ ಅಂತ ಅವನು ಒಂದು ಹಾಲೋಗ್ರಾಮ್ ನ ಓಪನ್ ಮಾಡ್ತಾನೆ. ಅದರಲ್ಲಿ ಕೈರ ಮತ್ತೆ ವೀರನ್ ಇರ್ತಾರೆ. ಅವಾಗ ವೀರನ್ ರೂಮಿಗೆ ನೀವು ಅಲ್ಲಿಗೆ ಯಾಕೆ ಹೋದ್ರೆ, ಬಾಂಬೆ ಯುದ್ಧದಲ್ಲಿ ನಮ್ಮ ಜನಗಳನ್ನ ಇವಾಗಲೇ ತುಂಬಾ ಕಳ್ಕೊಂಡಿದೀವಿ ಅಂತ ಬೈತಾನೆ. ಅವಾಗ ಮರೀನ್ ರೂಮಿಗೆ ನಿಮ್ಮ ನಂಬಿಕೆಗಳೇ ನಮ್ಮ ಶಾಂಬಲಗೆ ಫೌಂಡೇಶನ್ ಅಂತ ಹೇಳ್ತಾಳೆ. ಅದಕ್ಕೆ ರೂಮಿ ಪುರಾಣದಲ್ಲಿ ಉಲ್ಲೇಖಿಸಿರುವಂತ ಸಮಯ ಇವಾಗಲೇ ಬಂದಿದೆ, ಎಲ್ಲ ಗ್ರಹ ನಕ್ಷತ್ರಗಳು ಕೂಡ ಹಾಗೆ ಸೂಚಿಸ್ತಾ ಇದ್ದಾವೆ, ಅದರಿಂದ ಭಗವಂತನ ಜನ್ಮ ನೀಡೋದಕ್ಕೆ ತಾಯಿ ಬಂದೇ ಬರ್ತಾಳೆ ಅಂತ ಹೇಳಿ ಅವರ ಜೊತೆಯಲ್ಲಿದ್ದ ಪ್ರೆಗ್ನೆಂಟ್ ಆಗಿದ್ದ ದಿವ್ಯನ ಕರೆಸಿ ಅವನ ಹತ್ರ ಇದ್ದ ಒಂದು ಮಣಿನ ಹೊರಗಡೆ ತೆಗೆದು ಅದು ಒಳೆಯುತ್ತಾ ಅಂತ ಟೆಸ್ಟ್ ಮಾಡ್ತಾನೆ. ಅದನ್ನ ನೋಡಿದ ದಿವ್ಯ ರೂಮಿಗೆ ಇದು ಏನು ಅಂತ ಕೇಳ್ತಾಳೆ. ಅದಕ್ಕೆ ರೂಮಿ ಭಗವಂತನನ್ನ ತನ್ನ ಗರ್ಭದಲ್ಲಿ ಒತ್ತು ಇದ್ರ ಮುಂದೆ ಬಂದಾಗ ಇದು ಬೆಳಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಆ ಮಣಿ ಅವಾಗ ಬೆಳಗೋದಿಲ್ಲ. ಅದನ್ನ ನೋಡಿದ ವೀರನ್ ನಿಮ್ಮ ಕತೆಗಳೆಲ್ಲ ಸುಳ್ಳು, ನಿಮ್ಮ ಈ ಕತೆಗಳನ್ನ ನಾನಲ್ಲ ಯಾರು ಕೂಡ ನಂಬೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಮರೀನ್ ಆ ಕತೆಗಳೆಲ್ಲ ಸತ್ಯ, ಆದ್ರೆ ಅದಕ್ಕೆ ಟೈಮ್ ಬರ್ಬೇಕು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಕಮಾಂಡರ್ ಮಾನಸ್ ಕಡೆಯವರು ಅಲ್ಲಿಗೆ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ರೂಮಿ ಹತ್ರ ಇದ್ದ ಮಣಿ ಹೋಗಿ ರಾಯ್ಗೆ ಸಿಗುತ್ತೆ. ಅದನ್ನ ಅವಳು ಇಟ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಅದೇ ರೀತಿ ಅಲ್ಲಿದ್ದವರೆಲ್ಲ ಎಸ್ಕೇಪ್ ಆಗ್ತಾರೆ. ಆದ್ರೆ ರೂಮಿ ಮತ್ತೆ ದಿವ್ಯ ಇಬ್ರು ಮಾತ್ರ ಕಮಾಂಡರ್ಸ್ ಕಡೆಯವ್ರಿಗೆ ಸಿಗಾಕೋತಾರೆ. ಅದರಿಂದ ಅವ್ರುಗಳು ಅವರನ್ನ ಕಮಾಂಡರ್ ಮಾನಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವಾಗ ಕಮಾಂಡರ್ ಮಾನಸ್ ಕಾಂಪ್ಲೆಕ್ಸ್ ಒಳಗಡೆಯಿಂದ ಹೊರಗಡೆ ಬರ್ತಾನೆ. ಅವಾಗ ಕ್ರಾನ್ ಅವನ ಹತ್ರ ಬಂದು ಕಮಾಂಡರ್ಗೆ ನನ್ನ ಸಲಹೆಯಿಂದನೇ ಇವರನ್ನ ಹಿಡಿಯೋದಕ್ಕೆ ಸಾಧ್ಯ ಆಗಿದ್ದು, ನನ್ಗೆ ನಿಮ್ಮ ಕಾಂಪ್ಲೆಕ್ಸ್ ಒಳಗಡೆ ಬರೋದಕ್ಕೆ ಆಸಕ್ತಿ ಇದೆ ಅಂತ ಹೇಳ್ತಾನೆ. ನಂತರ ಕಮಾಂಡರ್ ಪ್ರೆಗ್ನೆಂಟ್ ಇದ್ದ ದಿವ್ಯನ ನೋಡಿ ನೀನು ಇಷ್ಟು ದಿನ ನಮ್ಮಿಂದ ತಪ್ಪಿಸ್ಕೊಂಡು ಗೆಲ್ಲಿದ್ದೆ, ಆದ್ರೂ ಪರವಾಗಿಲ್ಲ, ಇವಳನ್ನು ಇವಾಗ್ಲೇ ಲ್ಯಾಬಿಗೆ ಕರ್ಕೊಂಡೋಗಿ ಈ ಗರ್ಭನ ತೆಗೆದು ಮತ್ತೆ ಇವಳು ಪ್ರೆಗ್ನೆಂಟ್ ಆಗೋ ತರ ಮಾಡಿ ಅಂತ ಹೇಳ್ತಾನೆ. ಅವಾಗ ರೂಮಿ ಅವಳಿಗೆ ಏನು ಮಾಡ್ಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ಕಮಾಂಡರ್ ಓಕೆ, ಹಾಗಾದ್ರೆ ಸಾಂಬಲಕ್ಕೆ ಹೇಗ್ ಹೋಗೋದು ಅಂತ ದಾರಿ ಹೇಳು, ಇವಳನ್ನ ಇಲ್ಲೇ ಬಿಟ್ಬಿಡ್ತೀನಿ ಅಂತ ಹೇಳಿ ಅವನು ತಿಂತಿದ್ದ ಸೇಬನ್ನ ಜನಗಳಿಗೆ ಹೆಸಿತಾನೆ. ಆ ಸೇಬಿಗೋಸ್ಕರ ಅಲ್ಲಿದ್ದ ಜನಗಳೆಲ್ಲ ತುಂಬಾ ಕಿತ್ತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಕ್ರಾನ್ ಅಲ್ಲಿಗೆ ಬಂದು ಮರೀನ್ ನ ಆಲೋಗ್ರಾಮ್ ನ ಆನ್ ಮಾಡ್ತಾನೆ. ಅವಾಗ ಕಮಾಂಡರ್ ಅವಳಿಗೆ ನೀನು ಏನಕ್ಕೋಸ್ಕರ ಇಷ್ಟೊಂದು ಹೋರಾಟ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಮರೀನ್ ಬದಲಾವಣೆಗೋಸ್ಕರ, ನಿಮ್ಮೆಲ್ಲರ ಅಂತ್ಯಕ್ಕೋಸ್ಕರ ಅಂತ ಹೇಳ್ತಾಳೆ. ಅವಾಗ ಕಮಾಂಡರ್ ಗೆ ಸಿಕ್ಬಂದು ನೀವು ಶಾಂಬಲ ಎಲ್ಲಿದೆ ಅಂತ ಹೇಳಿ, ಇಲ್ಲಾಂದ್ರೆ ಈ ಹುಡುಗಿನ ಇಲ್ಲೇ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ದಿವ್ಯಾ ಯಾವುದೇ ಕಾರಣಕ್ಕೂ ನೀವು ಹೇಳ್ಬೇಡಿ, ನೀವು ಹೇಳಿದ್ರು ಕೂಡ ಇವರು ನನ್ನನ್ನ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಅದರಿಂದ ಕಮಾಂಡರ್ ಅವಳನ್ನ ಸಾಯಿಸಿ ಜನಗಳಿಗೆಲ್ಲ ಇನ್ ಮುಂದೆ ಯಾವುದೇ ರೀತಿ ಯುದ್ಧ ಇರೋದಿಲ್ಲ, ಯಾಕಂದ್ರೆ ನಮ್ಗಳಿಗೆಲ್ಲ ಭಗವಂತ ಒಬ್ನೇ, ಅದು ಸುಪ್ರೀಂ ಯಾಸ್ಕಿನ್ ಅಂತ ಹೇಳ್ತಾನೆ. ಅದಕ್ಕೆ ರೂಮಿ ಹೌದು ಭಗವಂತ ಒಬ್ನೇ, ಎಲ್ಲ ಧರ್ಮ ಎಲ್ಲ ಜಾತಿ ಅವನ ಆಗಮನಕ್ಕೋಸ್ಕರ ಕಾಯ್ತಾ ಇದೆ, ಕೊನೆಯ ದಶಾವತಾರಕ್ಕೋಸ್ಕರ ಕತ್ತಲೆನ ಹೋಗ್ಸೋದಕ್ಕೆ ಒಂದು ಬೆಳಕು ಈ ಭೂಮಿಗೆ ಬಂದೇ ಬರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಕಮಾಂಡರ್ ಅವನನ್ನ ಸಾಯಿಸ್ಬಿಡ್ತಾನೆ. ಹಾಗೆ ಅವನು ರಾಯ್ನ ನೋಡಿ ಶಾಂಬಲ ಕಡೆಯವ್ರನ್ನ ಇಟ್ಕೊಟ್ರೆ 5,000 ಯೂನಿಟ್ಸ್ ಗಳನ್ನ ಕೊಡ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಇನ್ನೊಂದ್ ಕಡೆ ಶಾಂಬಲದಲ್ಲಿ ಮಾರಿ ಒಂದು ಮರನ ದೇವತೆ ತರ ಪೂಜೆ ಮಾಡ್ತಾ ಇರ್ತಾಳೆ. ಆದ್ರೆ ಆ ಮರ ಒಣಗೋಗಿರುತ್ತೆ. ಆದ್ರೂ ಕೂಡ ಒಂದಲ್ಲ ಒಂದು ದಿನ ಆ ಮರ ಚಿಗುರುತ್ತೆ ಅಂತ ಮಾರಿನ್ ಕಾಯ್ತಾ ಇರ್ತಾಳೆ. ಈ ಕಡೆ ಕಮಾಂಡರ್ ಶಾಂಬಲ ಕಡೆಯವ್ರನ್ನ ಇಟ್ಕೊಟ್ರೆ 5,000 ಯೂನಿಟ್ಸ್ ಗಳನ್ನ ಕೊಡ್ತೀನಿ ಅಂತ ಹೇಳಿಕ್ಕೆ ಕ್ರಾನ್ ಮತ್ತೆ ಅವರ ಕಡೆಯವರು ಅವ್ರ ಹಿಂದೆ ಬಿದ್ದಿರ್ತಾರೆ. ಅವಾಗ ಶಾಂಬಲ ಕಡೆಯವನು ಒಬ್ಬ ಕ್ರಾನ್ ಗೆ ಸಿಗಾಕೋತಾನೆ. ಅದರಿಂದ ಕ್ರಾನ್ ಅವನನ್ನ ಇಟ್ಕೊಳ್ಳೋಷ್ಟರಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ಬುಜ್ಜಿ ಅವನನ್ನ ಸ್ಕ್ಯಾನ್ ಮಾಡಿ ಅವನ ಕೈಗೆ ಹ್ಯಾಂಡ್ ಕಪ್ ಹಾಕಿ ಇವನು ನನಗ್ ಸೇರ್ದವನು, ಅದರಿಂದ ನೀನು ಇಲ್ಲಿಂದ ವಾಪಸ್ ಹೋಗು ಅಂತ ಕ್ರಾನ್ ಗೆ ಹೇಳುತ್ತೆ. ಅದಕ್ಕೆ ಕ್ರಾನ್ ಬುಜ್ಜಿಗೆ ಶೂಟ್ ಮಾಡ್ತಾನೆ. ಅವಾಗ ಬುಜ್ಜಿ ನನಗೆ ನೀನ್ ಶೂಟ್ ಮಾಡ್ತೀಯಾ, ಇರು ನನ್ ಬಾಸ್ ಬಂದು ನಿಮ್ಮೆಲ್ಲರನ್ನ ಇವಾಗ ಸ್ಮ್ಯಾಶ್ ಮಾಡ್ತಾರೆ ಅಂತ ಹೇಳುತ್ತೆ. ಅವಾಗ ಭೈರವ ಕ್ಯಾರೆಕ್ಟರ್ ನಲ್ಲಿರುವಂತಹ ನಮ್ಮ ರೆಬಲ್ ಸ್ಟಾರ್ ಪ್ರಭಾಸ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅವಾಗ ಭೈರವ ಮತ್ತೆ ಕ್ರಾನ್ ಜೊತೆ ದೊಡ್ಡ ಫೈಟ್ ನಡೆಯುತ್ತೆ. ಯಾಕಂದ್ರೆ ಶಂಬಲ ಕಡೆಯವ್ರನ್ನ ಇಟ್ಕೊಟ್ರೆ ಕಮಾಂಡರ್ಸ್ 5,000 ಯೂನಿಟ್ಸ್ ಗಳನ್ನ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಇವ್ರುಗಳು ಜಾಸ್ತಿ ಯೂನಿಟ್ಸ್ ಗಳನ್ನ ಸಂಪಾದನೆ ಮಾಡಿ 1 ಮಿಲಿಯನ್ ಯೂನಿಟ್ಸ್ ನ ಮಾಡಿ ಕಾಂಪ್ಲೆಕ್ಸ್ ಒಳಗಡೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಅವ್ರುಗಳು ಈ ರೀತಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಫೈಟ್ ಆದ ನಂತರ ಕೊನೆಗೆ ಭೈರವನೇ ಗೆಲ್ತಾನೆ. ಅದರಿಂದ ಶಾಂಬಲ ಕಡೆ ರೈಡರ್ ನ ಅವನೇ ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ನಲ್ಲಿ ದೀಪಿಕಾ ಪಡುಕೋಣೆನ ತೋರಿಸ್ತಾರೆ. ಅವರು ಕಾಂಪ್ಲೆಕ್ಸ್ ಒಳಗಡೆ ಪ್ರೆಗ್ನೆಂಟ್ ಆಗಿರುವಂತ ಹೆಣ್ಮಕ್ಳುಗಳಿಗೆ ಊಟ ಕೊಡೋದು ಹಾಗೆ ಅವ್ರಗಳ ಯೋಗಕ್ಷೇಮನ ನೋಡ್ಕೊಳ್ಳುವ ಕೆಲಸನ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಇನ್ನೂ ತುಂಬಾ ಜನ ಲೇಡೀಸ್ ಗಳು ಅದೇ ಕೆಲಸನ ಮಾಡ್ತಾ ಇರ್ತಾರೆ. ಆ ಕಾಂಪ್ಲೆಕ್ಸ್ ಒಳಗಡೆ ದೀಪಿಕಾ ಪಡುಕೋಣೆ ಅವರಿಗೆ FUM80 ಅಂತ ಕೋಡ್ ಅನ್ನ ಕೊಟ್ಟಿರ್ತಾರೆ. ಅವ್ರನ್ನ ಅದೇ ಕಾಂಪ್ಲೆಕ್ಸ್ ಒಳಗಡೆ ಕೆಲಸ ಮಾಡ್ತಿದ್ದ ಒಬ್ಬ ಇಷ್ಟಪಡ್ತಾ ಇರ್ತಾನೆ. ಆದ್ರೆ ಅವನಂದ್ರೆ FUM80 ಅಂದ್ರೆ ದೀಪಿಕಾ ಪಡುಕೋಣೆ ಅವರಿಗೆ ಇಷ್ಟ ಇರೋದಿಲ್ಲ. ನಂತರ ಕಮಾಂಡರ್ ಮಾನಸ್ ಲ್ಯಾಬ್ ಗೆ ವಿಸಿಟ್ ಕೊಟ್ಟು ಲ್ಯಾಬ್ ಸೈಂಟಿಸ್ಟ್ ಹತ್ರ ಸುಪ್ರೀಂ ಆಸೆನ ನೀವು ಯಾವಾಗ ಕಂಪ್ಲೀಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಆ ಸೈಂಟಿಸ್ಟ್ ಗಳು 91 ದಿನಗಳಿಗಿಂತ ಜಾಸ್ತಿ ಪ್ರೆಗ್ನೆಂಟ್ ಇರುವಂತ ಹುಡುಗಿರು ಯಾರು ಬದುಕ್ತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ಕಮಾಂಡರ್ ನಿಮ್ಗಳಿಗೆಲ್ಲ ಇಷ್ಟೊಂದು ದೊಡ್ಡ ಲ್ಯಾಬ್ ಹಾಗೆ ಎಲ್ಲ ಸವಲತ್ತುಗಳನ್ನ ಕೊಟ್ಟರು ಕೂಡ ಸುಪ್ರೀಂಗೆ ಬೇಕಾಗಿರುವ 150 ದಿನ ತುಂಬಿರುವಂತಹ ಪ್ರೆಗ್ನೆಂಟ್ ಲೇಡಿನ ಉಳಿಸ್ಕೊಳ್ಳೋದಕ್ಕೆ ನಿಮ್ ಕೈಲಿ ಆಗ್ತಿಲ್ವ ಅಂತ ಬೈತಾನೆ. ಅವಾಗ ಸೈಂಟಿಸ್ಟ್ ಗಳು ಕಮಾಂಡರ್ಸ್ ಗೆ ಲ್ಯಾಬ್ ನಲ್ಲಿ ಇರುವಂತ ಹುಡುಗಿರ್ನ ತೋರಿಸಿ ನಾವು ಪ್ರೆಗ್ನೆಂಟ್ ಆಗಬಹುದಾದ ಹುಡುಗಿರ್ನೆಲ್ಲ ಲ್ಯಾಬ್ ಗೆ ಕರ್ಕೊಂಡು ಬಂದು ಎಲ್ಲಾ ರೀತಿನೂ ಚೆಕ್ ಮಾಡ್ತಾ ಇದೀವಿ. ಆದ್ರೆ ಸುಪ್ರೀಂ ಕೇಳ್ತಿರುವಂತ DNA ಮನುಷ್ಯರ DNA ಗಿಂತ ಮೀರಿದೆ. ನಾವು ಈ ಹುಡುಗಿರ್ಗಳಿಗೆ ಪ್ರೆಗ್ನೆಂಟ್ ಆಗೋದಕ್ಕೆ ಅಂತ ಕೊಡ್ತಿರುವಂತ ಫಾರ್ಮುಲಾದಿಂದ ಅವ್ರುಗಳು ಜಾಸ್ತಿ ದಿನ ಬದುಕೋದಕ್ಕೆ ಆಗ್ತಾ ಇಲ್ಲ. ಅದರಿಂದನೇ ಇಲ್ಲಿರುವಂತ ಹುಡುಗಿರ್ಗಳು 3 ತಿಂಗಳಿಗಿಂತ ಜಾಸ್ತಿ ಬದುಕ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಮಾಂಡರ್ ಸುಪ್ರೀಂಗೆ ಆ ಸೀರಂ ಬೇಕು ಅಷ್ಟೇ, ನಿಮ್ಮ ಎಕ್ಸ್ಪ್ಲನೇಷನ್ ಅವ್ರಿಗೆ ಬೇಕಾಗಿಲ್ಲ. ನನ್ನನ್ನ ಇವತ್ತು ಸುಪ್ರೀಂ ಕರೆದಿದ್ದಾರೆ, ಅದರಿಂದ 98 ಡೇಸ್ ಕಂಪ್ಲೀಟ್ ಆಗಿರುವಂತ ಹುಡುಗಿನ ಎಕ್ಸ್ಟ್ರಾಕ್ಟ್ ಮಾಡಿ ಅವಳಿಂದ ಸೀರಂ ತೆಗಿರಿ ಅಂತ ಆರ್ಡರ್ ಮಾಡ್ತಾನೆ. ಅದರಿಂದ 98 ಡೇಸ್ ಕಂಪ್ಲೀಟ್ ಆಗಿರುವಂತ ಪ್ರೆಗ್ನೆಂಟ್ ಲೇಡಿನ ಒಂದು ಮಿಷಿನ್ ಒಳಗಡೆ ಹಾಕಿ ಅವಳ ಮಗುವಿಂದ ಸೀರಂ ನ ತಗೋತಾರೆ.
ಅವಾಗ ಆ ಹುಡುಗಿ ಸತ್ತೋಗ್ತಾಳೆ. ಅದರಿಂದ ಆ ಹುಡುಗಿ ಬಾಡಿನ ಆ ಮಿಷನ್ ಇಂದ ಡಿಸ್ಪೋಸ್ ಮಾಡ್ತಾರೆ. ಆ ಹುಡುಗಿ ಬಾಡಿ ಒಂದು ಚೇಂಬರ್ ಇಂದ ಕೆಳಗಡೆ ಬಂದು ಬೆಂಕಿ ಉರಿತಿರುವಂತ ಜಾಗಕ್ಕೆ ಬಿದ್ದೋಗುತ್ತೆ. ಆ ಜಾಗದಲ್ಲಿ ಬರೀ ಈ ಹುಡುಗಿ ಬಾಡಿ ಮಾತ್ರ ಅಲ್ಲ, ಇದೇ ರೀತಿ ಪ್ರೋಸೆಸ್ ಮಾಡಿರುವಂತ ಹುಡುಗಿನ ಬಾಡಿಗಳು ತುಂಬಾ ಬೀಳ್ತಾ ಇರ್ತವೆ. ನಂತರ ಸೈಂಟಿಸ್ಟ್ ಒಬ್ರು ಕಮಾಂಡರ್ಸ್ ಗೆ, ನಾವು ತುಂಬಾ ವರ್ಷಗಳಿಂದ ಈ ಪ್ರಯೋಗನ ಮಾಡ್ತಾ ಇದೀವಿ, ಆದ್ರೆ ಇದು ಸಕ್ಸಸ್ಫುಲ್ ಆಗ್ತಿಲ್ಲ. ಅದರಿಂದ ನೀವು ನನ್ನನ್ನ ಸುಪ್ರೀಂ ಹತ್ರ ಕರ್ಕೊಂಡೋಗಿ ಅವರಿಗೆ ಯಾವ ರೀತಿ ಫಾರ್ಮುಲಾ ಬೇಕು ಅಂತ ನಾನೇ ಖುದ್ದಾಗಿ ಕೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಕಮಾಂಡರ್ ಒಪ್ಕೋತಾನೆ. ಆದ್ರೆ ಆ ಸೈಂಟಿಸ್ಟ್ ಗೆ ಸುಪ್ರೀಂ ಆ ರೀತಿ ಕೆಲಸಗಳನ್ನ ಮಾಡ್ತಿರೋದು ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಅದರಿಂದ ಆ ಸೈಂಟಿಸ್ಟ್ ಸೀರಮ್ ನ ಬೇರೆ ಕಡೆ ಇಟ್ಕೊಂಡು ಅದೇ ತರ ಇರುವಂತ ಬಾಟಲ್ ನಲ್ಲಿ ವಿಷನ ಹಾಕಿ ತಗೊಂಡೋಗ್ತಾರೆ. ನಂತರ ಕಮಾಂಡರ್ ಆ ಸೈಂಟಿಸ್ಟ್ ನ ಕರ್ಕೊಂಡು ಕೌನ್ಸಿಲರ್ ಬಾನಿ ಹತ್ರ ಬರ್ತಾನೆ. ಅವಾಗ ಕೌನ್ಸಿಲರ್ ಬಾನಿ ಅವರನ್ನ ಒಂದು ಮನುಷ್ಯನ ಕೈ ಮೇಲೆ ನಿಲ್ಸಿ ಅವನ ಶಕ್ತಿಯಿಂದ ಆಕಾಶದಲ್ಲಿ ತೇಲಾಡ್ತಿರುವಂತ ಒಂದು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅದ್ರೊಳಗಡೆ ಸುಪ್ರೀಂ ಯಾಸ್ಕಿನ್ ಧ್ಯಾನ ಮಾಡ್ತಾ ಇರ್ತಾರೆ. ಅವರ ಬಾಡಿಗೆ ಕೆಲವು ಪೈಪ್ ಗಳನ್ನ ಇನ್ಸರ್ಟ್ ಮಾಡಿರ್ತಾರೆ. ಹಾಗೆ ಅವರ ಸುತ್ತ ಕೆಲವು ರೋಬಗಳು ಓಡಾಡ್ತಾ ಇರ್ತವೆ. ಸುಪ್ರೀಂಗೆ 200 ವರ್ಷ ಆಗಿರೋದ್ರಿಂದ ಅವರಿಗೆ ತುಂಬಾನೇ ವಯಸ್ಸಾಗಿ ಅವರ ಚರ್ಮ ಸುಕ್ಕಾಗಿರುತ್ತೆ. ಅವಾಗ ಕೌನ್ಸಿಲರ್ ಬಾನಿ ಸುಪ್ರೀಂಗೆ ಪ್ರಾಜೆಕ್ಟ್ ಏನ ತಂದಿದೀವಿ ಅಂತ ಹೇಳ್ತಾನೆ. ಅದರಿಂದ ಸುಪ್ರೀಂ ಪಕ್ಕದಲ್ಲಿದ್ದ ಒಂದು ರೋಬೋ ಅವ್ರ ಹತ್ರ ಬಂದು ಅವ್ರ ಹತ್ರ ಇದ್ದ ಸೀರಮ್ ನ ಇಸ್ಕೊಂಡು ಹೋಗಿ ಸುಪ್ರೀಂ ಬಾಡಿಗೆ ಇಂಜೆಕ್ಟ್ ಮಾಡುತ್ತೆ. ಅವಾಗ ಸುಪ್ರೀಂ ಬಾಡಿಗೆಲ್ಲ ಸೈಂಟಿಸ್ಟ್ ತಂದಿದ್ದ ವಿಷ ಸ್ಪ್ರೆಡ್ ಆಗಿ ಅವರು ಕೆಳಗಡೆ ಬಿದ್ದೋಗ್ತಾರೆ. ಸುಪ್ರೀಂ ಇನ್ನೇನು ಸತ್ತೋದ್ರು ಅಂತ ನಾವು ಅನ್ಕೊಳ್ಳೋಷ್ಟ್ರಲ್ಲಿ ಮತ್ತೆ ಅವರು ಮೇಲ್ಗಡೆ ಬಂದು ತುಂಬಾ ದಿನಗಳ ನಂತರ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಿರೋದು ಯಾರು ಅಂತ ಕೇಳ್ತಾರೆ. ಅವಾಗ ಸುಪ್ರೀಂ ಪಕ್ಕದಲ್ಲಿದ್ದ ರೋಬೋ ಬಂದು ಸೈಂಟಿಸ್ಟ್ ನ ಮೇಲ್ಗಡೆ ಎತ್ತುತ್ತೆ. ಅದರಿಂದ ಆ ಸೈಂಟಿಸ್ಟ್ ಅವನ ಹತ್ರ ಇದ್ದ ಒಂದು ನೈಫ್ ನ ಸುಪ್ರೀಂ ಬಾಡಿಗೆ ಹಾಕ್ತಾನೆ. ಅವಾಗ ಸುಪ್ರೀಂ ನೀನ್ ನನ್ನನ್ನ ಯಾಕೆ ಕೊಲ್ಬೇಕು ಅಂತ ಅನ್ಕೊಂಡೆ ಅಂತ ಕೇಳ್ತಾರೆ. ಅದಕ್ಕೆ ಆ ಸೈಂಟಿಸ್ಟ್ ಈ ಜಗತ್ತನ್ನ ನಿಮ್ಮಿಂದ ಕಾಪಾಡೋದಕ್ಕೆ ಅಂತ ಹೇಳ್ತಾನೆ. ಅದರಿಂದ ಸುಪ್ರೀಂ ಆ ಸೈಂಟಿಸ್ಟ್ ನ ಸಾಯಿಸಿ ಆದಷ್ಟು ಬೇಗ 150 ದಿನ ಕಂಪ್ಲೀಟ್ ಆಗಿರುವಂತ ಪ್ರೆಗ್ನೆಂಟ್ ಲೇಡಿನ ಕಂಡಿಡಿದು ಅವಳ ಬಾಡಿಯಿಂದ ಸೀರಮ್ ನ ತನ್ನಿ ಅಂತ ಹೇಳಿ ಮತ್ತೆ ಅವರು ಜ್ಞಾನಕ್ಕೆ ಹೋಗ್ತಾರೆ. ನೆಕ್ಸ್ಟ್ ನಲ್ಲಿ SUM-80 ಅವಳ ಹೊಟ್ಟೆನ ನೋಡ್ಕೊಳ್ತಾ ಇರ್ಬೇಕಾದ್ರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಅವಳು ಕೂಡ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ. ಆದ್ರೆ ಅವಳು ಆ ವಿಷಯನ ಎಲ್ಲರಿಂದ ಮುಚ್ಚಿಟ್ಟಿರ್ತಾಳೆ. ಆದ್ರೆ ಆ ಸಮಯದಲ್ಲಿ ಅವಳ ಗೆಳತಿಯರಿಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ಲಿಲ್ಲಿ ಅವಳ ಹೊಟ್ಟೆನ ನೋಡಿ ತುಂಬಾ ಆಶ್ಚರ್ಯದಿಂದ ಇದು ಹೇಗ್ ಸಾಧ್ಯ, ನಿನ್ಗೆ ಇವಾಗ ಎಷ್ಟು ತಿಂಗಳು ಅಂತ ಕೇಳ್ತಾಳೆ. ಅದಕ್ಕೆ SUM-80 ನನಗೆ ಇವಾಗ 5 ತಿಂಗಳು ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಲಿಲ್ಲಿಗೆ ಇನ್ನೂ ತುಂಬಾ ಆಶ್ಚರ್ಯ ಆಗುತ್ತೆ. ಅವಾಗ ಲಿಲ್ಲಿ, ನಿನ್ಗೆ ಟೆಸ್ಟ್ ಮಾಡಿದಾಗ ನೆಗೆಟಿವ್ ಬಂದಿತ್ತಲ್ಲ, ಆದ್ರೂ ನೀನು ಪ್ರೆಗ್ನೆಂಟ್ ಹೇಗಾದೆ, ಅದು 150 ದಿನ ನೀನು ಹೇಗ್ ಕಂಪ್ಲೀಟ್ ಮಾಡಿದೆ ಅಂತ ಕೇಳ್ತಾಳೆ. ಅದಕ್ಕೆ SUM-80 ಲಾಸ್ಟ್ ಟೈಮ್ ಲ್ಯಾಬ್ ನಲ್ಲಿ ನನಗೆ ಫೀಡಿಂಗ್ ಮಾಡಿದಾಗ ನೆಗೆಟಿವ್ ಬಂದಿತ್ತು, ಆದ್ರೆ ಇದು ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ಒಂದಿನ ನನ್ನ ಮಗುವಿನ ಮೂವ್ಮೆಂಟ್ ನನಗೆ ಗೊತ್ತಾಯ್ತು ಅಂತ ಹೇಳ್ತಾಳೆ. ಅವಾಗ ಲಿಲ್ಲಿ, ಈ ವಿಷಯನ ನಾವೇ ಕಾಂಪ್ಲೆಕ್ಸ್ ಗೆ ತಿಳಿಸಿದ್ರೆ ಬರೀ ಮಗು ಮಾತ್ರ ಸಾಯಿಸ್ತಾರೆ, ಹಾಗೆ ಬೇರೆ ಯಾರಾದ್ರೂ ಈ ವಿಷಯನ ಕಾಂಪ್ಲೆಕ್ಸ್ ಗೆ ತಿಳಿಸಿದ್ರೆ ಮಗು ಜೊತೆ ನಿನ್ನನ್ನು ಕೂಡ ಸಾಯಿಸ್ತಾರೆ, ಅದರಿಂದ ನಾವೇ ಮುಂಚೆ ಈ ವಿಷಯನ ಕಾಂಪ್ಲೆಕ್ಸ್ ಗೆ ತಿಳಿಸೋಣ ಅಂತ ಹೇಳ್ತಾಳೆ. ಅದಕ್ಕೆ SUM-80 ನನ್ನ ತಂದೆ ನಾನು ಚಿಕ್ಕವಳಿದ್ದಾಗ್ಲೇ ಕಾಂಪ್ಲೆಕ್ಸ್ ಗೆ ಕೊಟ್ಬಿಟ್ರು, ಇವಾಗ ನನಗೆ ಅಂತ ಯಾರು ಕೂಡ ಇಲ್ಲ, ಅದರಿಂದ ನನಗೆ ಈ ಮಗು ಬೇಕೇ ಬೇಕು ಅಂತ ಹೇಳ್ತಾಳೆ. ನೆಕ್ಸ್ಟ್ ನಲ್ಲಿ ಭೈರವ 5000 ಯೂನಿಟ್ಸ್ ನ ಕೊಟ್ಟು ಒಂದು ಮೊಟ್ಟೆನ ಕೊಂಡ್ಕೋತಾನೆ. ಅಂದ್ರೆ ಆ ಸಮಯದಲ್ಲಿ ಒಂದು ಮೊಟ್ಟೆನ ನೋಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇರುತ್ತೆ. ಅದೇ ಸಮಯದಲ್ಲಿ ಶಾಂಬಲ ಕಡೆ ರೈಡರ್ಸ್ ಗೆ ಅವನ ಜೀವನದ ಸ್ಟೋರಿನ ಹೇಳೋದಕ್ಕೆ ಶುರು ಮಾಡ್ತಾನೆ. ಒಂದು ಯುದ್ಧದಲ್ಲಿ ನಾನು ನನ್ನ ತಂದೆ ತಾಯಿಗಳನ್ನ ಕಳ್ಕೊಂಡಾಗ ಕ್ಯಾಪ್ಟನ್ ಬಂದು ನನ್ನನ್ನ ಸೇವ್ ಮಾಡಿದ್ರು. ಅವರು ನನಗೆ ಈ ಜಗತ್ನಲ್ಲಿ ಹೇಗ್ ಬದುಕಬಹುದು ಅನ್ನೋದನ್ನ ಹೇಳ್ಕೊಟ್ರು, ಹಾಗೆ ಹೇಗ್ ಯುದ್ಧ ಮಾಡ್ಬೇಕು, ಈ ಜನಗಳ ಮಧ್ಯೆ ಹೇಗೆ ಜೀವನ ಮಾಡ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ರು. ಆದ್ರೆ ಅವರು ಕಾಂಪ್ಲೆಕ್ಸ್ ಗೆ ಹೋಗ್ಬೇಕು ಅನ್ನೋ ಆಸೆಯಿಂದ ಬೇರೆಯವ್ರಿಗೆ ನನ್ನನ್ನ ಮಾರ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಅವರಿಗೆ ಗೊತ್ತಿರ್ಲಿಲ್ಲ ಅವರೇ ನನಗೆ ಈ ಜಗತ್ನಲ್ಲಿ ಹೇಗ್ ಬದುಕಬೇಕು ಅಂತ ಹೇಳ್ಕೊಟ್ಟಿದ್ದು ಅಂತ. ಅದರಿಂದ ಅವರು ನನ್ನನ್ನ ಮಾರೋದಕ್ಕಿಂತ ಮುಂಚೆ ಅವರನ್ನೇ ನಾನು ಕಾಂಪ್ಲೆಕ್ಸ್ ಗೆ ಮಾರ್ಬಿಟ್ಟೆ ಅಂತ ಹೇಳ್ತಾನೆ. ಅವಾಗ ನಮ್ಗೆ ಭೈರವನ ಫ್ಲಾಶ್ ಬ್ಯಾಕ್ ಸ್ಟೋರಿ ಎಲ್ಲ ಗೊತ್ತಾಗುತ್ತೆ. ನಂತರ ಭೈರವಗೆ ಯೂನಿಟ್ಸ್ ಗಳನ್ನ ಸಾಲ ಕೊಟ್ಟಿರೋರೆಲ್ಲ ವಾಪಸ್ ಕೇಳೋದಕ್ಕೆ ಅಂತ ಬಂದಿರ್ತಾರೆ. ಅವ್ರಗಳಿಗೆಲ್ಲ ಭೈರವ ನಿಮ್ಮ ಯೂನಿಟ್ಸ್ ಗಳನ್ನ ಖಂಡಿತ ವಾಪಸ್ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅವನ ಫ್ರೆಂಡ್ ರಾಕ್ಸಿ ಅಲ್ಲಿಗೆ ಬಂದು ಮೊದಲು ನನ್ನ ಯೂನಿಟ್ಸ್ ಗಳನ್ನ ಕೊಡು ಅಂತ ಕೇಳ್ತಾಳೆ. ಅದಕ್ಕೆ ಅಲ್ಲಿಗೆ ಸಾಲ ಕೇಳೋದಕ್ಕೆ ಅಂತ ಬಂದಿದ್ದ ಒಬ್ಬ ಮನುಷ್ಯ, ರಾಕ್ಸಿ ನಿನಗೆ ಎಷ್ಟು ಯೂನಿಟ್ಸ್ ಗಳು ಬೇಕು ನನ್ನನ್ನು ಕೇಳು ನಾನು ಕೊಡ್ತೀನಿ ಅಂತ ಅವಳ ಹತ್ರ ಹೋಗ್ತಾನೆ. ಅದಕ್ಕೆ ರಾಕ್ಸಿ ಅವನಿಗೆ ಹೊಡೆದು ಅಲ್ಲಿದ್ದವ್ರಿಗೆಲ್ಲ ಹೊಡಿತಾಳೆ. ನಂತರ ಭೈರವನ ಹತ್ರ ಬಂದು, ಭೈರವ ನನಗೆ ನನ್ನ ಯೂನಿಟ್ಸ್ ಗಳನ್ನ ಕೊಟ್ಬಿಡು, ಇನ್ಮೇಲೆ ನಾನ್ ನಿನ್ನ ಮುಖ ಕೂಡ ನೋಡೋದಿಲ್ಲ, ಯಾಕಂದ್ರೆ ನನಗೆ ಕಾಂಪ್ಲೆಕ್ಸ್ ಒಳಗಡೆ ಕೆಲಸ ಸಿಕ್ಕಿದೆ ಅಂತ ಹೇಳ್ತಾಳೆ. ಅದಕ್ಕೆ ಭೈರವ, ನಿಜವಾಗ್ಲೂ ನಿನ್ಗೆ ಕಾಂಪ್ಲೆಕ್ಸ್ ಒಳಗಡೆ ಕೆಲಸ ಸಿಕ್ಕಿದ್ಯಾ, ಹಾಗಾದ್ರೆ ನಿನ್ ಜೊತೆ ನನ್ನನ್ನು ಕರ್ಕೊಂಡು ಹೋಗು, ನಾನು ಕಾಂಪ್ಲೆಕ್ಸ್ ಒಳಗಡೆ ಹೋಗೋದಕ್ಕೆ ಏನ್ ಕೆಲಸ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ರಾಕ್ಸಿ, ಹೌದಾ, ಹಾಗಾದ್ರೆ ನೀನು ಒಂದ್ಸಲ ನಿನ್ನ ಹೃದಯದಿಂದ ನನಗೆ ಐ ಲವ್ ಯು ಅಂತ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಭೈರವ ಅವಳಿಗೆ ಐ ಲವ್ ಯು ಅಂತ ಹೇಳ್ತಾನೆ. ಅದರಿಂದ ರಾಕ್ಸಿ ನಾಳೆ 9 ಗಂಟೆಗೆ ರೆಡಿ ಆಗಿರು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅದಕ್ಕೆ ಭೈರವ ತುಂಬಾನೇ ಖುಷಿ ಪಡ್ತಿರ್ತಾನೆ. ನೆಕ್ಸ್ಟ್ ಭೈರವನ ರಾಕ್ಸಿ ಟೆಂಪರರಿ ವರ್ಕರ್ ಅಂತ ಹೇಳಿ 1 ಗಂಟೆ ಪರ್ಮಿಷನ್ ತಗೊಂಡು ಆ ಕಾಂಪ್ಲೆಕ್ಸ್ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಅವರುಗಳು ಕೆಲಸ ಮಾಡುವಂತ ಜಾಗ ಬರುತ್ತೆ. ಆ ಜಾಗ ಕಾಂಪ್ಲೆಕ್ಸ್ ಗೆ ಪವರ್ ನ ಸಪ್ಲೈ ಮಾಡುವಂತ ಜನರೇಟರ್ ರೂಮ್ ಆಗಿರುತ್ತೆ. ಅಲ್ಲಿ ರಾಕ್ಸಿ ಬ್ಯಾಟ್ರಿಗಳನ್ನ ಚೇಂಜ್ ಮಾಡುವ ಕೆಲಸಕ್ಕೆ ಸೇರ್ಕೊಂಡಿರ್ತಾಳೆ. ಅವಾಗ ಭೈರವ ರಾಕ್ಸಿನ, ನಮ್ಗಿರೋದು ಒಂದೇ 1 ಗಂಟೆ ಸಮಯ ಮಾತ್ರ, ಅಷ್ಟರಲ್ಲಿ ಈ ಕಾಂಪ್ಲೆಕ್ಸ್ ಒಳಗಡೆ ಇನ್ನು ಏನೇನಿದೆ ನೋಡೋಣ ಬಾ ಅಂತ ಅವಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದ್ ಕಡೆ ಅವರಿಗೆ ತುಂಬಾ ಸುಂದರವಾದ ಪರಿಸರ ಕಾಣುತ್ತೆ. ಅಲ್ಲಿ 2 ಕುದುರೆಗಳು ಕೂಡ ಇರ್ತವೆ. ಆ ಕುದುರೆಗಳ ಸಹಾಯದಿಂದ ಪ್ರಕೃತಿ ಒಳಗಡೆ ಹೋಗಿ ಅದ್ರೊಳಗಡೆ ಇರುವಂತ ರೋಗಗಳ ಕಣ್ ತಪ್ಪಿಸಿ ಅಲ್ಲಿದ್ದ ಗಾಳಿ ನೀರು ಎಲ್ಲಾನು ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಭೈರವಗೆ ಸಮುದ್ರದೊಳಗಡೆ ಒಂದು ಅರಮನೆ ಕಾಣುತ್ತೆ. ಅದರಿಂದ ಅವರು ಅವರ ಬಟ್ಟೆನೆಲ್ಲ ಬದಲಾಯಿಸ್ಕೊಂಡು ಆ ಅರಮನೆ ಒಳಗಡೆ ಎಲ್ಲರ ಜೊತೆ ಸೇರಿ ಆಡಿ ಕುಣಿತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕಾಂಪ್ಲೆಕ್ಸ್ ಕಡೆಯವರು ಬಂದು ಅವರನ್ನ ಆ ಮನೆಯಿಂದ ಹೊರಗಡೆ ಹಾಕ್ತಾರೆ.
ಹೋಗ್ತಾರೆ. ಇನ್ನೊಂದ್ ಕಡೆ ಕೌನ್ಸಿಲರ್ ಬಾನಿಗೆ ಒಂದು ಡಿಫ್ರೆಂಟ್ ಆಗಿರುವಂತ ವಸ್ತು ಸಿಗುತ್ತೆ. ಅದು ಏನು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಈ ಕಡೆ SUM80 ಕೆಲಸ ಮುಗಿಸ್ಕೊಂಡು ಮಲ್ಕೊಳ್ಳೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅವಳ ರೂಮ್ ಒಳಗಡೆ ಅವಳನ್ನ ಇಷ್ಟಪಟ್ಟಿದ್ದಂತ ಲಿಲ್ಲಿ ಬಾಯ್ ಫ್ರೆಂಡ್ ಅಲ್ಲಿರ್ತಾನೆ. ಅವನು SUM80 ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಅವನಿಗೆ SUM80 ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲಿ SUM80ಗೆ ಅವನ ಗನ್ ಸಿಗುತ್ತೆ. ಅವಳು ಅವನನ್ನ ಇನ್ನೇನ್ ಶೂಟ್ ಮಾಡ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಲಿಲ್ಲಿ ಬಂದು ಭಯ ಪಡ್ಬೇಡ, ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ, ಆ ಗನ್ನನ್ನ ನನ್ ಕೈಲಿ ಕೊಡು ಅಂತ ಹೇಳಿ ಅವಳ ಕೈಯಿಂದ ಗನ್ನನ್ನ ಇಸ್ಕೊಂಡು ಅವಳ ಬಾಯ್ ಫ್ರೆಂಡ್ ಗೆ ಕೊಡ್ತಾಳೆ. ಇನ್ನೊಂದ್ ಕಡೆ ರಾಯ್ ಕಾಂಪ್ಲೆಕ್ಸ್ ಕಡೆಯವರಿಂದ ತಪ್ಪಿಸ್ಕೊಂಡು ಹೇಗೋ ಜೀವನ ಮಾಡ್ತಾ ಇರ್ತಾಳೆ. ಈಗಿರ್ಬೇಕಾದ್ರೆ ಒಂದಿನ ಬೌಂಟಿ ಹಂಟರ್ಸ್ ಕಣ್ಣಿಗೆ ಅವಳು ಕಾಣಿಸ್ಕೊಬಿಡ್ತಾಳೆ. ಅದರಿಂದ ಅವಳು ಅಲ್ಲಿಂದ ಓಡೋಗ್ತಾಳೆ. ಅವಾಗ ಬೌಂಟಿ ಹಂಟರ್ಸ್ ಕೂಡ ಒಂದು ರೋಬೋ ಜೊತೆ ಅವಳಿಂದ ನಾವು ಹೋಗ್ತಾರೆ. ರಾಯ್ ಅವ್ರಗಳಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ದೇವಸ್ಥಾನದೊಳಗಡೆ ಬಿದ್ದೋಗ್ತಾಳೆ. ಆ ದೇವಸ್ಥಾನ ಬೇರೆ ಯಾವ್ದೋ ಅಲ್ಲ, ಈಗಿನ ಕಾಶಿ ವಿಶ್ವನಾಥ ಟೆಂಪಲ್. ಅವಳನ್ನ ಹುಡುಕೊಂಡು ರೋಬೋ ಕೂಡ ಅಲ್ಲಿಗೆ ಬರುತ್ತೆ. ಆ ರೋಬೋ ರಾಯ್ನ ಇನ್ನೇನ್ ಇಟ್ಕೋಬೇಕು. ಅಷ್ಟರಲ್ಲಿ ಅವ್ರುಗಳು ಮಾಡ್ತಿದ್ದ ಸೌಂಡ್ ನ ಕೇಳಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದ ಒಬ್ಬ ಮನುಷ್ಯನಿಗೆ ಎಚ್ಚರಿಕೆ ಆಗುತ್ತೆ. ಅದರಿಂದ ಆ ಮನುಷ್ಯ ಎದ್ಬಂದು ಆ ರೋಬೋನ ಒಂದೇ ಏಟಿಗೆ ಹೊಡೆದಾಕ್ತಾನೆ. ಅಷ್ಟರಲ್ಲಿ ಆ ರೋಬೋ ಆ ಮನುಷ್ಯನಿಗೆ ಶೂಟ್ ಮಾಡಿರುತ್ತೆ. ಆದ್ರೂ ಕೂಡ ಆ ಮನುಷ್ಯನಿಗೆ ಏನೂ ಆಗಿರೋದಿಲ್ಲ. ಅವನನ್ನ ನೋಡ್ತಾ ನೋಡ್ತಾ ರಾಯ್ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾಳೆ. ಈ ಕಡೆ SUM80 ಪ್ರೆಗ್ನೆಂಟ್ ಅಂತ ಲಿಲ್ಲಿ ಬಾಯ್ ಫ್ರೆಂಡ್ ಗೆ ಗೊತ್ತಾದ್ರಿಂದ ಅವನು ಆ ವಿಷಯನ ಕಮಾಂಡರ್ ಮಾನಸ್ಗೆ ತಿಳಿಸ್ಬಿಟ್ಟಿರ್ತಾನೆ. ಅದರಿಂದ ಕಮಾಂಡರ್ ಮಾನಸ್ SUM80 ಹತ್ರ ಬಂದು ಇವಳಿಂದ ಸೀರಮ್ ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ರೆಡಿ ಮಾಡಿ ಅಂತ ಹೇಳ್ತಾನೆ. ರಾಯ್ಗೆ ಪ್ರಜ್ಞೆ ಬಂದಾಗ ಅವಳು ಅವಳನ್ನ ಕಾಪಾಡಿದ ಮನುಷ್ಯನ ಹತ್ರ ಬಂದು ನೀವು ಯಾರು, ನಿಮ್ಮ ಹೆಸರೇನು, ನೀವು ಇಲ್ಲಿ ಎಷ್ಟು ವರ್ಷಗಳಿಂದ ಇದೀರಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇರ್ತಾಳೆ. ಅವಾಗ ಆ ಮನುಷ್ಯ ಸಂಸ್ಕೃತದಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಅವರು ಬೇರೆ ಯಾರು ಅಲ್ಲ, ಅಶ್ವತ್ಥಾಮ ಅಂತ. ನೆಕ್ಸ್ಟ್ ನಲ್ಲಿ SUM80 ಒಂದು ಮಿಷಿನ್ ಒಳಗಡೆ ಹಾಕಿ ಅವಳ ಮಗುವಿಂದ ಸೀರಮ್ ನ ತೆಗಿತಾ ಇರ್ಬೇಕಾದ್ರೆ ಕೇವಲ ಒಂದೇ ಒಂದು ಡ್ರಾಪ್ ಸೀರಮ್ ಬಾಟಲ್ ಒಳಗಡೆ ಬಂದ್ ಕೂಡಲೇ ಅಲ್ಲಿ ಪವರ್ ಶಾರ್ಟ್ ಆಗಿ ಆ ಮಿಷಿನ್ ಆಫ್ ಆಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಅಶ್ವತ್ಥಾಮಗೆ ಕುರುಕ್ಷೇತ್ರದ ವಿಷನ್ ಅವನ ಕಣ್ಮುಂದೆ ಬಂದೋಗುತ್ತೆ. ಇನ್ನೊಂದ್ ಕಡೆ ಕೌನ್ಸಿಲರ್ ಬಾನಿಗೆ ಅವಾಗ್ಲೇ ಸಿಕ್ಕಿದ ವಸ್ತು ಬೇರೆ ಯಾವುದೋ ಅಲ್ಲ, ಬ್ರಹ್ಮನೇ ಖುದ್ದಾಗಿ ತಯಾರಿಸಿರುವಂತ ಧನಸ್ಸು. ಆ ಧನಸ್ಸನ್ನ ಕೌನ್ಸಿಲರ್ ಬಾನಿ ಮುಟ್ಟೋದಕ್ಕೆ ಅಂತ ಹೋದಾಗ ಅವನ ಕೈ ಸುಟ್ಟೋಗುತ್ತೆ. ಹಾಗೆ ಅವನು ಒಂದ್ ಕಡೆ ಬಿದ್ದೋಗ್ತಾನೆ. ಈ ಕಡೆ ಲ್ಯಾಬ್ ನಲ್ಲಿ ಪವರ್ ಹೋದ್ರಿಂದ SUM80 ಆ ಮಿಷಿನ್ ಇಂದ ಕೆಳಗಡೆ ಬಂದು ಇನ್ನೇನ್ ಬೆಂಕಿ ಒಳಗಡೆ ಬಿದ್ದೋಗ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಲಿಲ್ಲಿ ಬಂದು ಅವಳನ್ನ ಕಾಪಾಡ್ತಾಳೆ. ಅವಾಗ ಲಿಲ್ಲಿ SUM80ಗೆ ದಯವಿಟ್ಟು ನನ್ನನ್ನ ಕ್ಷಮಿಸು, ನನಗೆ ನಿನ್ನನ್ನ ಹೊರಗಡೆ ಕಳ್ಸೋದಕ್ಕೆ ಬೇರೆ ದಾರಿ ಯಾವ್ದೂ ಇರ್ಲಿಲ್ಲ, ಅದಕ್ಕೆ ನಾನು ಅವತ್ತು ನಿನ್ನ ಹತ್ರ ಆ ರೀತಿ ನಡ್ಕೊಂಡೆ ಅಂತ ಹೇಳಿ ಬೇಗ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ SUM80 ಲಿಲ್ಲಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಲಿಲ್ಲಿ ಒಬ್ಳು ರೆಬೆಲ್ ಅಂತ. ಅವಳು 2 ವರ್ಷಗಳ ಹಿಂದೆ ಶಾಂಬಲದಿಂದ ಬಂದು ಕಾಂಪ್ಲೆಕ್ಸ್ ಒಳಗಡೆ ಕೆಲಸಕ್ಕೆ ಅಂತ ಸೇರ್ಕೊಂಡಿರ್ತಾಳೆ. ಹಾಗೆ ಆ ಕಾಂಪ್ಲೆಕ್ಸ್ ಒಳಗಡೆ ಏನೆಲ್ಲ ನಡೀತಾ ಇರುತ್ತೆ ಅದನ್ನೆಲ್ಲ ಶಾಂಬಲದವ್ರಿಗೆ ತಿಳಿಸ್ತಾ ಇರ್ತಾಳೆ. ನಂತರ ಲಿಲ್ಲಿ SUM80 ಒಂದು ಟನಲ್ ಒಳಗಡೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಕಾಂಪ್ಲೆಕ್ಸ್ ಕಡೆಯವನು ಚೆಕಿಂಗ್ ಗೆ ಅಂತ ಬರ್ತಾನೆ. ಅವಾಗ ಲಿಲ್ಲಿ ಅವನನ್ನ ಹೊರಗಡೆ ತಳ್ಳಿ ಡೋರ್ ನ ಕ್ಲೋಸ್ ಮಾಡಿ ಅಲ್ಲಿಂದ SUM80 ಹೊರಗಡೆ ಕಳ್ಸಿಕೊಡ್ತಾಳೆ. ಹೊರಗಡೆ ವೀರನ್ ಕೈರಾ ಮತ್ತೆ ಅವಳ ಬಾಯ್ ಫ್ರೆಂಡ್ SUM80 ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಅಂತ ಕಾಯ್ತಾ ಇರ್ತಾರೆ. ಈ ಕಡೆ ಅಶ್ವತ್ಥಾಮನಿಗೆ ಭಗವಾನ್ ಕಲ್ಕಿ ಜನಿಸುವ ಸೂಚನೆಗಳು ಕಾಣಿಸ್ತಾ ಇರ್ತವೆ. ಅಷ್ಟರಲ್ಲಿ ರಾಯ್ ಹತ್ರ ಇದ್ದ ಮಣಿ ಕೂಡ ಒಳೆಯೋದಕ್ಕೆ ಶುರು ಆಗುತ್ತೆ. ಅದನ್ನ ನೋಡಿದ ಅಶ್ವತ್ಥಾಮಗೆ ಅದು ಶಿವಮಣಿ ಅಂತ ಗೊತ್ತಾಗುತ್ತೆ. ಅದರಿಂದ ಅವನು ಅದನ್ನ ತಗೊಂಡು ಅವನ ಹಣೆಗೆ ಇಟ್ಕೋತಾನೆ. ಅವಾಗ ಅಶ್ವತ್ಥಾಮನಿಗೆ ಅವರ ಶಕ್ತಿ ಎಲ್ಲ ವಾಪಸ್ ಬರುತ್ತೆ. SUM80 ಟನಲ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಅದ್ರೊಳಗಡೆ ಇದ್ದ ಸೆನ್ಸರ್ ಆಕ್ಟಿವ್ ಆಗಿ ಆ ಟನಲ್ ಒಳಗಡೆ ಬೆಂಕಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೂ ಕೂಡ SUM80 ಆ ಬೆಂಕಿಯಿಂದ ಏನು ಆಗ್ತಾ ಇರೋದಿಲ್ಲ. ಆದ್ರೆ ಅವಳನ್ನ ಹಿಡಿಯೋದಕ್ಕೆ ಅಂತ ಬಂದಿದ್ದ ಕಾಂಪ್ಲೆಕ್ಸ್ ಕಡೆಯವರು ಆ ಬೆಂಕಿಯಿಂದ ಸುಟ್ಟು ಸತ್ತೋಗ್ತಾರೆ. ಈ ಕಡೆ ಭೈರವ ಡ್ರಿಂಕ್ಸ್ ಮಾಡಿ ಹೋಗ್ತಿರ್ಬೇಕಾದ್ರೆ ಅಂಗಡಿಯವರು ಭೈರವನ ಹತ್ರ ಯೂನಿಟ್ಸ್ ಗಳನ್ನ ಕೊಟ್ಟೋಗು ಅಂತ ಕೇಳ್ತಾರೆ. ಅವಾಗ ಭೈರವ ಕುಡಿದ ನಶೆನಲ್ಲಿ ನಾನು ಯಾರು ಅಂತ ನಿಮ್ಗಳಿಗೆ ಗೊತ್ತಾ, ನಾನು ದ ಗ್ರೇಟ್ ಭೈರವ ಅಂತ ಹೇಳ್ತಾನೆ. ಅವನು ಹಾಗೆ ಹೇಳಿದ ಕೂಡಲೇ ಅಲ್ಲಿಗೆ ಸಿಡ್ಲೋಡ್ದು ಒಂದು ರಥದ ಚಕ್ರ ಅವನ ಹತ್ರ ಬಂದು ಬೀಳುತ್ತೆ. ಆ ಚಕ್ರದ ಹಿಂದೆ ಭಗವಾನ್ ಶ್ರೀಕೃಷ್ಣನ ವಿಗ್ರಹ ಇರುತ್ತೆ. ಅದನ್ನ ನೋಡಿದ ಒಬ್ಬ ಮುದ್ಕ ಕಾಶಿಗೆ ಮತ್ತೆ ಭಗವಂತ ಬಂದ್ರು ಅಂತ ಹೇಳ್ತಾನೆ. ನೆಕ್ಸ್ಟ್ ಕಮಾಂಡರ್ ಮಾನಸ್ ಕೌನ್ಸಿಲರ್ ಬಾನಿ ಹತ್ರ ಬಂದಾಗ ಕೌನ್ಸಿಲರ್ ಬಾನಿ ಕಮಾಂಡರ್ ಗೆ ಅವನಿಗೆ ಸಿಕ್ಕಿದ್ದ ಧನಸನ್ನ ತೋರಿಸಿ ಈ ಧನಸ್ಸಿಗೆ ನಿನ್ನೆ ರಾತ್ರಿಯಿಂದ ಒಂದು ವಿಚಿತ್ರವಾದ ಶಕ್ತಿ ಬಂದಿದೆ, ಈ ಧನಸನ್ನ ಯಾರ ಕೈಯಿಂದನೂ ಮುಟ್ಟೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅವಾಗ ಆ ಧನಸನ್ನ ಒಂದು ರೋಬೋ ಇಟ್ಕೊಳ್ಳೋದಕ್ಕೆ ಅಂತ ಹೋಗುತ್ತೆ. ಅದರಿಂದ ಅದು ಅಲ್ಲೇ ಮೆಲ್ಟ್ ಆಗಿ ಹೋಗುತ್ತೆ. ಈ ಕಡೆ SUM80 ವೀರನ್ ಕಡೆಯವರು ಶಾಂಬಲೆಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೈರಾ ಅವಳ ಹತ್ರ ಬಂದು ಅವಳನ್ನ ಪರಿಚಯ ಮಾಡ್ಕೋತಾಳೆ. ಅವಾಗ ಕೈರಾ SUM80ಗೆ ನಿನ್ಗೆ ನಿನ್ನ ಮಗುವಿಗೆ ಶಾಂಬಲದಲ್ಲಿ ಏನು ಸಮಸ್ಯೆ ಆಗೋದಿಲ್ಲ, ಅಲ್ಲಿ ನೀನು ತುಂಬಾನೇ ಆರಾಮಾಗಿರ್ಬೋದು, ಹಾಗೆ ನಿನ್ನ ಹೆಸರೇನು ಅಂತ ಕೇಳ್ತಾಳೆ. ಅದಕ್ಕೆ SUM80 ನನಗೆ ಹೆಸರಿಲ್ಲ, SUM80 ಅನ್ನೋ ಕೋಡ್ ಇದೆ ಅಂತ ಅವಳ ಕೈಯನ್ನ ತೋರಿಸ್ತಾಳೆ. ನಂತರ ಕೈರಾ ಅವಳಿಗೆ ಸುಮತಿ ಅಂತ ಹೆಸರನ್ನ ಇಡ್ತಾಳೆ. ಅವಾಗ ಅವಳ ಲವರ್ ನ ಸುಮತಿಗೆ ಪರಿಚಯ ಮಾಡ್ಕೊಡ್ತಾಳೆ. ಅವರು ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಅವ್ರ ಹತ್ರ ಕಾಂಪ್ಲೆಕ್ಸ್ ಕಡೆಯವರು ಬಂದು ಒಬ್ಳು ಹುಡುಗಿ ಕಾಂಪ್ಲೆಕ್ಸ್ ಇಂದ ತಪ್ಪಿಸ್ಕೊಂಡಿದ್ದಾಳೆ ಅಂತ ಅವರ ವೆಹಿಕಲ್ ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ಕೈರಾ ಮತ್ತೆ ಅವಳ ಲವರ್ ಇಬ್ರು ಸೇರಿ ಅವರನ್ನ ಸಾಯಿಸ್ಬಿಡ್ತಾರೆ. ಆದ್ರೆ ಅದರಲ್ಲಿ ಒಬ್ಬ ಎಮರ್ಜೆನ್ಸಿ ಅಲರ್ಟ್ ನ ಬೌಂಟಿ ಹಂಟರ್ಸ್ ಗೆ ಸೆಂಡ್ ಮಾಡಿ ಸತ್ತೋಗ್ತಾನೆ. ಅದರಿಂದ ಅವರುಗಳು ಬೇಗ ಅವರ ವೆಹಿಕಲ್ ಗೆ ಹತ್ತಿ ಅಲ್ಲಿಂದ ಹೊರಡ್ತಾರೆ. ನೆಕ್ಸ್ಟ್ ನಲ್ಲಿ ಭೈರವಗೆ ರಾಜನ್ ನನ್ನ ಮನೆಯಲ್ಲಿದ್ದ ಎಲ್ಲಾ ವಸ್ತುಗಳನ್ನ ಮಾರಾಯ್ತು, ಇವಾಗ ಕೊನೆಯದಾಗಿ ಉಳಿದಿರೋದು ಈ ಮಂಚ ಒಂದೇ, ಅದಕ್ಕೂ ಕೂಡ ಇವಾಗ ಕಾಲಿಟ್ಟಿದ್ಯಾ, ಬೇಗ ಯಾವ್ದಾದ್ರು ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆಗಿ ಫಸ್ಟ್ ನೀನು ಅವಳ ಮನೆಗೆ ಹೋಗಿ ಸೆಟ್ಲ್ ಆಗೋ, ಎಷ್ಟ್ ದಿನ ಅಂತ ನನ್ ಮನೇಲಿ ಇರ್ತೀಯ ಅಂತ ಬೈತಾನೆ. ಅದಕ್ಕೆ ಭೈರವ ರಾಜನ್ಗೆ ನನ್ಗೆ ಒಂದು ಒಳ್ಳೆ ಡೀಲ್ ಸಿಗ್ಲಿ, ಅವಾಗ ಡೈರೆಕ್ಟ್ ಆಗಿ ಆ ಕಾಂಪ್ಲೆಕ್ಸ್ ಒಳಗಡೆ ಹೋಗಿ ಸೆಟ್ಲ್ ಆಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಬುಜ್ಜಿ 5 ಸ್ಟಾರ್ ಬೌಂಟಿ ರೆಬೆಲ್ ಅಂತ ರನ್ ಅಂತ ಮೆಸೇಜ್ ಕೊಡುತ್ತೆ. ಅದರಿಂದ ಭೈರವ ರಾಜನ್ ನೋಡು ನನಗೆ ಜಾಕ್ಪಾಟ್ ಸಿಕ್ತು ಅಂತ ಅಲ್ಲಿಂದ ಹೊರಡ್ತಾನೆ.
ನಂತರ ಕೈರಾ ಮತ್ತೆ ಯಾವ್ದಾದ್ರು ವೆಹಿಕಲ್ ಅವ್ರನ್ನ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದೆಯಾ ಅಂತ ನೋಡ್ತಿರ್ಬೇಕಾದ್ರೆ ಅವಳಿಗೆ ಒಂದು ವೆಹಿಕಲ್ ಕಾಣುತ್ತೆ. ಅದರಿಂದ ಕೈರಾ ವೆಹಿಕಲ್ ನಲ್ಲಿರೋರ್ನ ಸಾಯಿಸ್ಬೇಕು ಅಂತ ಅವಳ ಹತ್ರ ಇದ್ದ ಒಂದು ನ್ಯೂ ಟೆಕ್ನಾಲಜಿ ಬೈಕ್ ಇಂದ ಅವ್ರ ಹತ್ರ ಹೋಗಿ ಅವರ ವೆಹಿಕಲ್ ಒಳಗಡೆ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡ್ಬಿಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಕ್ರೇನ್ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವನು ಸುಮತಿ ಹತ್ರ ಬಂದಾಗ ಅಲ್ಲಿಗೆ ಕೈರಾ ಬಂದು ಅವನ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಸಮಯದಲ್ಲಿ ಕ್ರಾನ್ ಕೆಳಗಡೆ ಬಿದ್ದೋಗ್ತಾನೆ. ಅವಾಗ ಅವನು ಕೈರಾ ಕಾಲಿಗೆ ಒಂದು ರೋಪ್ ಅನ್ನ ಹಾಕಿ ಅವಳನ್ನು ಕೂಡ ಕೆಳಗಡೆ ಎಳ್ಕೊತಾ ಇರ್ತಾನೆ. ಅದರಿಂದ ಕೈರಾ ಅವಳಿದ್ದ ವೆಹಿಕಲ್ ಇಂದ ಹೊರಗಡೆ ಹೋಗಿ ಅವಳ ಹತ್ರ ಇದ್ದ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿ ಸತ್ತೋಗ್ತಾಳೆ. ಇನ್ನೊಂದ್ ಕಡೆ ಸುಮತಿನ ಕರ್ಕೊಂಡು ಹೋಗೋದಕ್ಕೆ ಅಂತ ಭೈರವ ಕೂಡ ಬರ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಬಂಟಿ ಎಂಟರ್ ಪಾತ್ರದಲ್ಲಿರುವಂತ ರಾಜಮೌಳಿ ಅವರು ಒಂದು ವೆಹಿಕಲ್ ನಲ್ಲಿ ಬಂದು ಭೈರವಗೆ ನೀನು ನನಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ವೆಹಿಕಲ್ ನ ಕೆಲವು ಪಾರ್ಟ್ಸ್ ಗಳನ್ನ ನನ್ನ ಹತ್ರ ತಗೊಂಡಿದ್ಯಾ, ಎಷ್ಟ್ ದಿನ ಅಂತ ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ತೀಯಾ, ಇವತ್ತು ನಾನು ನಿನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅವಾಗ ಭೈರವ ಬುಜ್ಜಿನ ಫ್ಲೈಟ್ ಮುಡಿಗೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆದ್ರೆ ಅವನು ಸ್ವಲ್ಪ ದೂರ ಹೋದ್ಮೇಲೆ ಬುಜ್ಜಿ ಫ್ಲೈಟ್ ಮೂಡ್ ಸಿಸ್ಟಮ್ ಫೇಲ್ ಆಗಿ ಅದು ಕೆಳಗಡೆ ಬಿದ್ದೋಗುತ್ತೆ. ಅದು ಕೆಳಗಡೆ ಬಿದ್ದೋದ್ರು ಕೂಡ ಬುಜ್ಜಿ ಉಲ್ಟಾನೆ ಓಡ್ತಾ ಇರುತ್ತೆ. ಈ ಕಡೆ ಸುಮತಿನ ಕರ್ಕೊಂಡು ವೀರನ್ ಹೋಗ್ತಿದ್ದ ವೆಹಿಕಲ್ ನ ಕಾಂಪ್ಲೆಕ್ಸ್ ಕಡೆಯವರು ಲಾಕ್ ಮಾಡಿ ಸುಮತಿನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಾಯ್ ಬಂದು ಎಲ್ಲರೂ ನಿಮ್ಮ ಗನ್ಗಳನ್ನ ಕೆಳಗಡೆ ಹಾಕಿ ಇಲ್ಲಿಂದ ಓಡೋಗಿ, ಇಲ್ಲಾಂದ್ರೆ ನನ್ನ ಟೀಚರು ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಅವಾಗ ಅವ್ರಗಳ ಮುಂದೆ ಅಶ್ವತ್ಥಾಮ ಬರ್ತಾರೆ. ಅದರಿಂದ ಕಾಂಪ್ಲೆಕ್ಸ್ ಕಡೆಯವರು ಅಶ್ವತ್ಥಾಮಗೆ ಶೂಟ್ ಮಾಡ್ತಾರೆ. ಆದ್ರೆ ಅಶ್ವತ್ಥಾಮಗೆ ಏನು ಆಗ್ತಾ ಇರೋದಿಲ್ಲ. ಅವಾಗ ಅಶ್ವತ್ಥಾಮ ಅವ್ರಿಗೆಲ್ಲ ಹೊಡಿತಾ ಇರ್ಬೇಕಾದ್ರೆ ವೀರನ್ ರಾಯ್ನ ನೋಡಿ ನೀನು ಅವತ್ತು ಶಿವಮಣಿನ ತಗೊಂಡೋಗಿದ್ದಲ್ಲ ಅದು ಎಲ್ಲಿ ಅಂತ ಕೇಳ್ತಾನೆ. ಅವಾಗ ರಾಯ್ ಅಶ್ವತ್ಥಾಮನ ತೋರಿಸ್ತಾಳೆ. ಅವರ ಹಣಿನಲ್ಲಿ ಆ ಶಿವಮಣಿ ಒಳಿತಾ ಇರುತ್ತೆ. ನಂತರ ಅಶ್ವತ್ಥಾಮ ಅಲ್ಲಿದ್ದ ಕಾಂಪ್ಲೆಕ್ಸ್ ಕಡೆಯವ್ರನ್ನೆಲ್ಲ ಒಡಸಾಯಿಸಿ ಸುಮತಿ ಹತ್ರ ಬಂದು ಅವಳನ್ನ ನೋಡಿ ತಾಯಿ ಅಂತ ಹೇಳಿ ಅವಳ ಮುಂದೆ ತಲೆ ಬಾಗ್ತಾರೆ. ಅಷ್ಟರಲ್ಲಿ